ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆಲದ ಮೇಲೆ ಪುಟ್ಟದಾಗಿ ಬೆಳೆಯುವ ನೆಲನೆಲ್ಲಿಯ ಆರೋಗ್ಯ ಗುಣ ಮಾತ್ರ ಬೆಟ್ಟದಷ್ಟು. ನೆಲದ ಮೇಲೆ ಹರಡಿಕೊಳ್ಳುವ ಪುಟ್ಟ ಗಿಡ ನೆಲನೆಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಉತ್ತಮ ಮೂಲಿಕೆಯಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿದೆ. ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಯಾಕೆಂದರೆ ಅಂಗೈ ಅಗಲದಷ್ಟು ಇರುವ ಸಸ್ಯಗಳು ಊಹಿಸಲಾರದಷ್ಟು ಪ್ರಯೋಜನಗಳನ್ನು ನೀಡುತ್ತವೆ. ದಿನನಿತ್ಯ ನಮ್ಮ ಕಣ್ಣೆದುರು ಕಳೆಗಿಡದಂತೆ ಕಾಣುವ ಅದೆಷ್ಟೋ ಗಿಡಗಳು ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿವೆ. ಅವುಗಳಲ್ಲಿ ಒಂದು ನೆಲನೆಲ್ಲಿ ಗಿಡ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಪುಟ್ಟದಾಗಿ ಬೆಳೆಯುವ ಈ ಗಿಡದ ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತದೆ. ಮಲೆನಾಡಿನ ನೆಲದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ಇದು ಅನೇಕ ರೈತರ ಆರ್ಥಿಕ ಆದಾಯದ ಬೆಳೆ ಕೂಡ ಹೌದು. 10 ಸೆಂಟಿಮೀಟರ್ನಿಂದ 50ರಿಂದ 60 ಸೆಂಟಿಮೀಟರ್ನವರೆಗೂ ಈ ಗಿಡ ಬೆಳೆಯುತ್ತದೆ. ರೋಗ ನಿರೋಧಕ ಶಕ್ತಿಯಿಂದ ವೃದ್ಧಿಯಿಂದ ಹಿಡಿದು ಶೀತ, ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ. ಈ ನೆಲನೆಲ್ಲಿಯನ್ನು ತಂಬುಳಿ, ಕಷಾಯ, ಚಟ್ನಿಯನ್ನು ಮಾಡಿ ಸೇವಿಸಬಹುದು. ಜ್ವರಕ್ಕೆ ಉತ್ತಮ ಮನೆಮದ್ದು. ಆಗಾಗ ಬೀಳುವ ಮಳೆ, ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ, ಶೀತ ಕಾಡುತ್ತದೆ. ಇದಕ್ಕೆ ನೆಲನೆಲ್ಲಿ ಉತ್ತಮ ಮನೆಮದ್ದಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ಜ್ವರ ಬೇಗನೆ ಗುಣಮುಖವಾಗುತ್ತದೆ. ಅಲ್ಲದೆ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಅಲ್ಲದೆ ದೇಹದಲ್ಲಿ ಕೆಲವೊಮ್ಮೆ ಉರಿಯ ಅನುಭವವಾಗುತ್ತದೆ. ಇದು ಕೂಡ ನೆಲನೆಲ್ಲಿಯ ಬಳಕೆಯಿಂದ ಕಡಿಮೆಯಾಗುತ್ತದೆ. ನೆಲನೆಲ್ಲಿ ಗಿಡವನ್ನು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು 4 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದು ಅರ್ಧ ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ಸೋಸಿಕೊಂಡು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಕುಡಿಯಿರಿ. ಜ್ವರದ ತೀವ್ರತೆ ಜಾಸ್ತಿ ಇದ್ದಾಗ ದಿನಕ್ಕೆ 2ರಿಂದ 3 ಬಾರಿ ಸೇವಿಸಿ. ಜ್ವರ ಗುಣಮುಖವಾಗಿ ದೇಹಕ್ಕೆ ಶಕ್ತಿಯು ಬರುತ್ತದೆ. ಲಿವರ್ನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಔಷಧ. ನೆಲನೆಲ್ಲಿ ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯ ಗುಣಗಳ ತುಂಬ ದೊಡ್ಡದು. ಹೀಗಾಗಿ ನಿಮ್ಮ ಲಿವರ್ ಆರೋಗ್ಯಕ್ಕೆ ನೆಲನೆಲ್ಲಿ ಹೇಳಿ ಮಾಡಿಸಿದ ಔಷಧ. ಮದ್ಯಪಾನ ಮಾಡಿ ಲಿವರ್ ಹಾನಿಗೊಳಗಾದವರಿಗೆ ಇದು ಉತ್ತಮವಾಗಿದೆ. 2ರಿಂದ 3 ನೆಲನೆಲ್ಲಿ ಗಿಡವನ್ನು ತಂದು ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಸೋಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಸೇವಿಸಿ. ಹಸಿಯಾದ ಗಿಡ ಸಿಗಲಿಲ್ಲವೆಂದು ಚಿಂತೆ ಬೇಡ. ಅಂಗಡಿಗಳಲ್ಲಿ ಒಣಗಿಸಿದ ನೆಲನೆಲ್ಲಿ ಗಿಡ ಸಿಗುತ್ತದೆ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಫ್ರೆಶ್ ನೆಲ್ಲಿ ಗಿಡ ಬಳಕೆ ಉತ್ತಮ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ. ಬದಲಾಗುತ್ತಿರುವ ಹವಾಮಾನ, ಕೊರೋನಾ ಆತಂಕ, ಮಳೆಗಾಲದಲ್ಲಿ ಹರಡುವ ಕಾಯಿಲೆಗಳು ಆರೋಗ್ಯವನ್ನು ಹದಗೆಡಿಸುತ್ತವೆ. ಇದಕ್ಕೆಲ್ಲ ಕಾರಣ ರೋಗ ನಿರೋಧಕ ಶಕ್ತಿಯ ಕೊರತೆ. ಇದಕ್ಕೆ ನೆಲನೆಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನೆಲನೆಲ್ಲಿಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿ ಊಟದ ಜೊತೆಗೆ ತಿನ್ನುವ ಅಭ್ಯಾಸವಿಟ್ಟುಕೊಂಡ್ರೆ ದೇಹಕ್ಕೆ ರೋಗವನ್ನು ತಡೆಗಟ್ಟಬಹುದಾದಷ್ಟು ಪ್ರತಿರೋಧ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಎಲ್ಲಾದರೂ ನೆಲನೆಲ್ಲಿ ಗಿಡ ಕಂಡುಬಂದರೆ ಅವಶ್ಯವಾಗಿ ಬೆಳೆಸಿ. ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರುವುದು ಪಕ್ಕಾ. ಮೂತ್ರದ ಸಮಸ್ಯೆಗಳಿದ್ರೆ ನೆಲನೆಲ್ಲಿ ಮೂತ್ರದ ಸಮಸ್ಯೆಗಳಿದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ತಂದು ಅದರ ರಸವನ್ನು ತೆಗೆದು ಕುಡಿಯುತ್ತಾ ಬಂದರೆ ಮೂತ್ರಕೋಶದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಉರಿ ಮೂತ್ರ, ಮೂತ್ರಕೋಶದ ಕಲ್ಲು, ಯೋನಿಯಲ್ಲಿ ನೋವಿನಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಸೊಪ್ಪಿನ ಬಳಕೆ ಆದಷ್ಟು ಹಸಿದ ಹೊಟ್ಟೆಯಲ್ಲಿರಲಿ. ಆಗ ಮದ್ದು ದೇಹಕ್ಕೆ ತಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲನೆಲ್ಲಿ ಸೊಪ್ಪಿನ ರಸವನ್ನು ತೆಗೆದು ಸೇವಿಸಿ. ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುತ್ತದೆ. ಹೊಟ್ಟೆ ನೋವು, ಅಜೀರ್ಣದಂಥ ಅನಾರೋಗ್ಯಕ್ಕೆ ಉತ್ತಮ ಮನೆಮದ್ದಾಗಿದೆ. ಮಧುಮೇಹ ನಿಯಂತ್ರಣ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಂತಾಗಿದೆ. ಆದರೆ ಅದರ ತೀವ್ರತೆ ಮಾತ್ರ ಕಡಿಮೆ ಇಲ್ಲ. ಆಗಾಗ ಸುಸ್ತು, ತಲೆ ಸುತ್ತುವಿಕೆ ಮಧುಮೇಹಿಗಳಲ್ಲಿ ಹೆಚ್ಚು ತೊಂದರೆ ನೀಡುತ್ತದೆ. ನೆಲನೆಲ್ಲಿ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಈ ಕುರಿತು ಹಲವು ಅಧ್ಯಯನಗಳು ಕೂಡ ಸಾಬೀತು ಮಾಡಿವೆ. ಹೀಗಾಗಿ ಮಧುಮೇಹಿಗಳು ನೆಲನೆಲ್ಲಿಯನ್ನು ಬಳಸುವುದು ಉತ್ತಮವಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ರುಚಿಯಾಗಿ ಇರುತ್ತದೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ನೆಲನೆಲ್ಲಿಯ ಗಿಡವನ್ನು ತಂದು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಕುದಿಸಿಕೊಳ್ಳಿ. ನಂತರ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಯಾವುದೇ ಮೂಲಿಕೆಗಳ ಔಷಧವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ನೆಲನೆಲ್ಲಿ ನಿಮ್ಮ ಆರೋಗ್ಯ ಸ್ನೇಹಿತ ಎನ್ನುವುದರಲ್ಲಿ ತಪ್ಪಿಲ್ಲ.
ಸ್ನೇಹಿತರೆ, ಈ ಗಿಡ ಎಷ್ಟೊಂದು ಪವರ್ಫುಲ್ ಅಂತ ನಾವು ಎಷ್ಟೋ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ. ಆದರೆ ನಮ್ಮ ಸುತ್ತಲೂ ಇರುವಂಥ ಇಂಥ ಗಿಡಗಳು ನಮಗೆ ದೇವರು ಕೊಟ್ಟಂಥ ವರ, ಆದರೆ ಅದನ್ನು ಮಾತ್ರ ನಾವು ಗಮನಿಸುವುದಿಲ್ಲ. ಈ ನೆಲನೆಲ್ಲಿ ಗಿಡವನ್ನು ಮೂಳೆ ಮುರಿದ ಕಡೆ ಯಾವ ಯಾವ ರೀತಿ ಕಟ್ಟಬೇಕು ಅಂತ ನೋಡೋಣ. ಕೆಲವು ನೆಲನೆಲ್ಲಿ ಗಿಡಗಳನ್ನು ಕಲ್ಲುಪ್ಪಿನ ಜೊತೆ ಬೆರೆಸಿ ಅರೆದು ಈ ಮಿಶ್ರಣವನ್ನು ಮೂಳೆ ಮುರಿದ ಕಡೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿದರೆ ನಿಧಾನವಾಗಿ ಮುರಿದ ಮೂಳೆಗಳು ಕೂಡಿಕೊಳ್ಳುತ್ತದೆ. ಈ ಮಿಶ್ರಣವನ್ನು ದೇಹದ ಮೇಲೆ ಆಗಿರುವಂಥ ಗಾಯಗಳು ಅಥವಾ ಅಲರ್ಜಿ ಇಡುವ ಕಡೆ ಬಳಸಿದರೆ ಅತಿ ಬೇಗನೆ ಮಚ್ಚೆ ಕೂಡ ಇರದಂತೆ ಅಲರ್ಜಿ ಅಥವಾ ಗಾಯಗಳು ಮಾಯವಾಗುತ್ತೆ. ಸ್ನೇಹಿತರೆ, ಹಲ್ಲುಜ್ಜಿ 10 ನಿಮಿಷದಲ್ಲಿಯೇ ಕೆಲವರಿಗೆ ಬಾಯಿ ದುರ್ನಾತ ಬರುತ್ತದೆ. ಅದಕ್ಕಾಗಿ ಅವರು ಆಗಾಗ ಬಾಯಿ ಮುಕ್ಕಳಿಸೋದು, ದಿನದಲ್ಲಿ 2-3 ಸಲ ಹಲ್ಲುಜ್ಜೋದು, ಮೌತ್ ಫ್ರೆಶರ್ನ ಬಳಸೋದು, ಚ್ಯೂಯಿಂಗ್ ಗಮ್ ತಿನ್ನುವುದು ಈ ಎಲ್ಲ ಮಾಡ್ತಾ ಇರ್ತಾರೆ. ಆ ನೆಲನೆಲ್ಲಿ ಗಿಡವನ್ನು ಚೆನ್ನಾಗಿ ಕುಟ್ಟಿ ಆ ಮಿಶ್ರಣವನ್ನು 1 ಲೋಟ ನೀರಿನಲ್ಲಿ ಹಾಕಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಆ ನೀರಿನಿಂದ ಬಾಯಿ 3 ಸಲ ಮುಕ್ಕಳಿಸಿದರೆ ಆ ಇಡೀ ದಿನ ಬಾಯಿ ದುರ್ನಾತ ಬರುವುದಿಲ್ಲ. ಇನ್ನು ಶೀತ, ನೆಗಡಿ, ಕೆಮ್ಮು ಸಮಸ್ಯೆ ಇರುವವರು ಈ ನೆಲನೆಲ್ಲಿ ಕಷಾಯ ಕುಡಿದರೆ ಅತಿ ಬೇಗನೆ ಶೀತ, ನೆಗಡಿ, ಕೆಮ್ಮು ಹೊರಟು ಹೋಗುತ್ತದೆ. ಸ್ನೇಹಿತರೆ, ಈ ಗಿಡದ ರಸ 1 ಚಮಚ ಅಥವಾ 1 ಗಿಡದ ಪುಡಿಯನ್ನು 3 ದಿನಗಳ ಕಾಲ 1 ಚಮಚ ತಿಂದರೆ ಕಾಯಿಲೆ ಹೊರಟು ಹೋಗುತ್ತದೆ. ಹಾಗೆ ಹಸಿವಾಗದೇ ಇರುವುದು ಅಥವಾ ತಿಂದಿರುವುದು ಜೀರ್ಣವಾಗದೇ ಇದ್ದರೆ ಈ ನೆಲನೆಲ್ಲಿ ರಸವನ್ನು ಊಟ ತಿನ್ನುವುದಕ್ಕೂ ಮೊದಲು 1 ಚಮಚದಂತೆ ಕೆಲ ದಿನಗಳ ಕಾಲ ಕುಡಿಯುತ್ತಿದ್ದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ನಮ್ಮ ಮನೆಯಲ್ಲಿ ಯಾವ ವಯಸ್ಸಿನವರಿಗಾದರೂ ಸರಿ ಬಿಕ್ಕಳಿಕೆ ನಿಲ್ಲದೆ ಬರುತ್ತಿದ್ದರೆ ನೆಲನೆಲ್ಲಿ ಎಲೆಗಳ ರಸದಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ. ಇನ್ನು ಮಲಬದ್ಧತೆಗಾದರೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ 1 ಗುಳಿಗೆ ತಿನ್ನುತ್ತಿದ್ದರೆ ಮಲಬದ್ಧತೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಕೆಲ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತದೆ, ಆದರೆ ತುಂಬ ದಿನಗಳು ರಕ್ತಸ್ರಾವ ಆಗುವುದು ಅಥವಾ ತಿಂಗಳಿಗೆ 2 ಸಲ ಮುಟ್ಟಾಗುವುದು ಅಥವಾ 2 ತಿಂಗಳಾದರೂ ಮುಟ್ಟಾಗದೇ ಇರುವುದು, ಇಂಥ ಸಮಸ್ಯೆಗಳಿದ್ರೆ ಈಗ ನಾನು ಹೇಳಿದಂಥ ಗುಳಿಗೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿದರೆ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ. 1-2 ಸಲ ಅಕ್ಕಿ ತೊಳೆದು ಆ ನೀರನ್ನು ಚೆಲ್ಲಿ 3ನೇ ಸಲ ಅಕ್ಕಿ ತೊಳೆದು ಆ ನೀರನ್ನು ಮಾತ್ರ ಕುಡಿಯಲು ಬಳಸಬೇಕು. ಗಿಡದ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಹಾಳಾಗಿರುವ ಲಿವರ್ ಕೂಡ ಸರಿ ಹೋಗುತ್ತದೆ. ಹಾಗೆಯೇ ರಕ್ತದಲ್ಲಿರುವ ಗ್ಲೂಕೋಸ್ ಲೆವೆಲ್ ಕಡಿಮೆಯಾಗಿ ಶುಗರ್ ಹೊರಟು ಹೋಗುತ್ತದೆ. ನೀವು ಈ ಎಲೆಗಳನ್ನು ಬಳಸುವಾಗ ಹಿಂದೆ ಇರುವ ಕಾಯಿ ಸಮೇತ ಬಳಸಬೇಕು. ಹಾಗಾಗಿ ಒಂದೊಂದೇ ಗೆರೆ ಬಿಡಿಸುತ್ತಾ ಕುಳಿತುಕೊಳ್ಳಬೇಡಿ. ಮಧ್ಯದಲ್ಲಿರುವ ಕಡ್ಡಿಯನ್ನು ಬಿಟ್ಟು ಮೇಲಿರುವ ಎಲೆಗಳಿಗೆ ಅಂಟಿಕೊಂಡಿರುವ ಕಡ್ಡಿಯನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ. ಇನ್ನು ಪ್ರತಿದಿನ ಈ ಎಲೆಗಳನ್ನು ಹಾಗೆ ಅಗೆದು ತಿನ್ನುತ್ತಿದ್ದರೆ ಮೈಯಲ್ಲಿರುವ ಕೊಬ್ಬು ಕಡಿಮೆಯಾಗಿ ಸಣ್ಣ ಆಗುತ್ತಾರೆ. ಕೆಲವರಿಗೆ ಜ್ವರ ಹೋಗಲ್ಲ, ಆಗಾಗ ಜ್ವರ ಬರ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಬೆಳಿಗ್ಗೆ 1 ಹಾಗೂ ರಾತ್ರಿ 1 ತಿನ್ನುತ್ತಿದ್ದರೆ ಎಂಥ ಕಠಿಣ ಜ್ವರವಾದರೂ 1-2 ದಿನಗಳಲ್ಲೇ ಹೊರಟು ಹೋಗುತ್ತೆ. ಈ ಗಿಡದಲ್ಲಿರುವಂಥ ಬೇರು, ಕಡ್ಡಿ, ಎಲೆ, ಹೂ, ಕಾಯಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಗಿಡ ಎಲ್ಲಿ ಕಾಣಿಸಿದರೂ ಬಿಡದೆ ಕಿತ್ತು ತಂದುಕೊಳ್ಳಿ. ನಮಗೆ ಜಾಸ್ತಿ ಸಿಕ್ಕರೆ ಮನೆಗೆ ತಂದ ನಂತರ ಚೆನ್ನಾಗಿ ತೊಳೆದು ಅರೆದು ಚಿಕ್ಕ ಚಿಕ್ಕ ಗುಳಿಗೆಯಂತೆ ಮಾಡಿಕೊಂಡು ಚೆನ್ನಾಗಿ ಬಿಸಿಲಿರುವಾಗ 3 ದಿನಗಳ ಕಾಲ ಒಣಗಿಸಿಟ್ಟುಕೊಂಡ್ರೆ 1 ವರ್ಷದವರೆಗೂ ಕೂಡ ಇದನ್ನು ಉಪಯೋಗಿಸಬಹುದು. ಅಥವಾ ಈ ಎಲೆಗಳನ್ನು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಸ್ನೇಹಿತರೆ. ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಸಹಾಯ ಮಾಡುತ್ತವೆಂದು ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ. ನಾವು ಸೇವಿಸುವ ಹಲವು ಬಗೆಯ ಸೊಪ್ಪು, ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದೇ ಇರುವುದಿಲ್ಲ. ಅಂತಹ ಗುಂಪಿಗೆ ಚಿರಪರಿಚಿತ ಇಂದಿನ ಚರ್ಚೆಯ ಬಸಳೆ ಸೊಪ್ಪು. ಮನೆಯ ಮುಂಭಾಗದ ಒಂದು ಕುಂಡದಲ್ಲಿ ಬಳ್ಳಿಯಂತೆ ಬೆಳೆದು ಪಕ್ಕದಲ್ಲೇ ಇರುವ ಯಾವುದಾದರೂ ಒಂದು ಮರಕ್ಕೆ ಸುರುಳಿ ಆಕಾರದಲ್ಲಿ ಹಬ್ಬಿ ಮನೆಯ ಅಂದವನ್ನು ಹೆಚ್ಚಿಸುವ ಬಸಳೆ ಸೊಪ್ಪಿನ ಬಳ್ಳಿ ಮನೆಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ನೆರವಿಗೆ ಬರುತ್ತದೆ. ಇದನ್ನು ಹಳ್ಳಿಗಾಡಿನಲ್ಲಿ ಬಚ್ಚಲೆ ಸೊಪ್ಪು ಎಂದು ಸಹ ಕರೆಯುತ್ತಾರೆ. ಇಂದು ನಾವು ಮಾತನಾಡಲಿರುವ ಬಸಳೆ ಸೊಪ್ಪು ಕೂಡ ಅಂಥದ್ದೇ ಒಂದು ಆಹಾರ. ಬಹುತೇಕ ಜನ ಬಸಳೆ ಸೊಪ್ಪನ್ನು ಸಾಮಾನ್ಯ ಸೊಪ್ಪು ಅಂತ ಅಲ್ಪವಾಗಿ ನೋಡುತ್ತಾರೆ.
ಆದರೆ ಸತ್ಯ ಏನಂದರೆ ಬಸಳೆ ಸೊಪ್ಪು ಸರಿಯಾಗಿ ಬಳಸಿದರೆ ಔಷಧಿಯಂತೆ ಕೆಲಸ ಮಾಡುವ ಆಹಾರ. ಈ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಬಗ್ಗೆ ಆಳವಾದ ಮತ್ತು ಸ್ಪಷ್ಟವಾದ ವಿವರಣೆ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಕಂಡುಬರುವ ಈ ಸಸ್ಯ ಪಕ್ಕದ ಚೀನಾ, ಸಿಲೋನ್, ಮಲೇಷಿಯಾ, ಆಫ್ರಿಕಾ, ಅಮೆರಿಕ ಮತ್ತು ಬ್ರೆಜಿಲ್ ದೇಶಗಳಲ್ಲಿ ಸಹ ಬೆಳವಣಿಗೆ ಹೊಂದಿರುವುದನ್ನು ಕಾಣಬಹುದು. ಇದೊಂದು ಸದಾಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಬಳ್ಳಿಯಾಗಿದ್ದು ಸುಮಾರು 9 ಮೀಟರ್ ಎತ್ತರ ಬೆಳೆಯಬಲ್ಲದು. ಬಸಳೆ ಬಳ್ಳಿಯ ಎಲೆಗಳು ನೋಡಲು ವೇಳೆಯದೆಲೆಗಳಂತೆ ಇದ್ದು 3 ರಿಂದ 9 ಸೆಂಟಿಮೀಟರ್ ಅಗಲ ಹೊಂದಿರುತ್ತವೆ. ಬಸಳೆ ಸೊಪ್ಪು ತನ್ನಲ್ಲಿರುವ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಎಂದು ತಿಳಿದು ಬಂದಿದೆ. ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂಥ ಸತ್ವಗಳು ಬಸಳೆ ಸೊಪ್ಪಿನಲ್ಲಡಗಿವೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ9, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಸೇರಿವೆ. ಜೊತೆಗೆ ಲ್ಯೂಟಿನ್ ಮತ್ತು ಬೀಟಾ ಕೆರೋಟಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಸಹ ಇವೆ. ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಬಸಳೆ ಸೊಪ್ಪಿಗಿದೆ. ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಸಳೆ ಸೊಪ್ಪನ್ನು ತಮ್ಮ ದಿನನಿತ್ಯ ಮಾಡುವ ಅಡುಗೆ ಪದಾರ್ಥಗಳಲ್ಲಿ ಬಳಸುತ್ತಾ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಮನುಷ್ಯನಿಗೆ ಬಸಳೆ ಸೊಪ್ಪಿನ ಸೇವನೆಯಿಂದ ಉಂಟಾಗುವ ಕೆಲವು ಆರೋಗ್ಯ ಪ್ರಯೋಜನಗಳನ್ನು ವಿವರಿಸಲಾಗಿದೆ. ಮೊದಲನೆಯದಾಗಿ ಬಸಳೆ ಸೊಪ್ಪು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಸಳೆ ಸೊಪ್ಪು ಅಂದರೆ ಇದು ಬಳ್ಳಿ ರೂಪದಲ್ಲಿ ಬೆಳೆಯುವಂತಹ ಒಂದು ಹಸಿರು ಸಸ್ಯ. ಇಂಗ್ಲಿಷ್ನಲ್ಲಿ ಇದನ್ನು ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ. ಇದು ಸಾಮಾನ್ಯ ಪಾಲಕ್ ಸೊಪ್ಪಿನಂತೆ ಕಾಣಿಸಿಕೊಂಡರೂ ಇದು ಬೇರೆ ಸಸ್ಯ. ಇದರ ಎಲೆಗಳು ದಪ್ಪವಾಗಿರುತ್ತವೆ, ಸ್ವಲ್ಪ ಜಾರುವ ಸ್ವಭಾವ ಇರುತ್ತದೆ, ಬೇಯಿಸಿದಾಗ ಮೃದುವಾಗಿ ಕರಗುತ್ತದೆ. ನಮ್ಮ ಹಳ್ಳಿಗಳಲ್ಲಿ ಹಿಂದೆ ಈ ಸೊಪ್ಪು ಬಹುತೇಕ ಎಲ್ಲ ಮನೆಗಳಲ್ಲೂ ಇರುತ್ತಿತ್ತು. ಯಾಕಂದರೆ ಇದನ್ನು ಬೆಳೆಯಲು ಹೆಚ್ಚು ಹಣ ಬೇಕಾಗಿಲ್ಲ, ಹೆಚ್ಚು ಕಾಳಜಿ ಬೇಡ, ಬೇಗ ಬೆಳೆಯುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನು ಬಡವರ ಪಾಲಿನ ಆರೋಗ್ಯ ಆಹಾರ ಅಂತ ಕರೀತಾ ಇದ್ರು. ಇನ್ನು ಬಸಳೆ ಸೊಪ್ಪಿನಲ್ಲಿ 2 ವಿಧಾನ ಇದೆ, ಹಸಿರು ಬಸಳೆ ಮತ್ತು ಕೆಂಪು ಬಸಳೆ. ಹಸಿರು ಬಸಳೆ ಸೊಪ್ಪಿನ ಬಗ್ಗೆ ನೋಡೋದಾದರೆ ಈ ವಿಧದ ಬಸಳೆ ಸೊಪ್ಪಿನ ಎಲೆಗಳು ಸಂಪೂರ್ಣ ಹಸಿರಾಗಿರುತ್ತವೆ. ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಾರೆ. ಹಸಿರು ಬಸಳೆ ರುಚಿಯಲ್ಲಿ ಮೃದುವಾಗಿರುತ್ತದೆ, ಮಕ್ಕಳಿಗೂ ಸುಲಭವಾಗಿ ಜೀರ್ಣವಾಗುತ್ತದೆ, ಸಾಂಬಾರ್, ಪಲ್ಯ, ಸಾರುಗಳಿಗೆ ಸೂಕ್ತವಾಗಿರುತ್ತದೆ. ಇನ್ನು ಕೆಂಪು ಬಸಳೆ ಕಾಂಡ ಮತ್ತು ದಂಡ ಸ್ವಲ್ಪ ಕೆಂಪು ಬಣ್ಣದಲ್ಲಿರುತ್ತದೆ. ಇನ್ನು ಕೆಂಪು ಬಸಳೆ ಔಷಧೀಯ ಗುಣ ಹೆಚ್ಚು ಹೊಂದಿರುತ್ತದೆ, ರಕ್ತ ಶುದ್ಧೀಕರಣಕ್ಕೆ ಉತ್ತಮವಾಗಿದೆ. ಆಯುರ್ವೇದದಲ್ಲಿ ಇದನ್ನು ಹೆಚ್ಚು ಬಳಸುತ್ತಾರೆ. ಈ 2 ಬಸಳೆ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಔಷಧೀಯವಾಗಿ ನೋಡಿದರೆ ಕೆಂಪು ಬಸಳೆ ಹೆಚ್ಚು ಶಕ್ತಿಶಾಲಿ. ಇನ್ನು ಬಸಳೆ ಸೊಪ್ಪಿನ ಪೋಷಕಾಂಶಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬಸಳೆ ಸೊಪ್ಪಿನಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ. ಇದು ನಮ್ಮ ರಕ್ತಕ್ಕೆ ಅಗತ್ಯ. ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ದೌರ್ಬಲ್ಯ, ತಲೆ ಸುತ್ತು, ಆಯಾಸ ಬರುತ್ತದೆ. ಬಸಳೆ ಸೊಪ್ಪು ಈ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಎಲುಬುಗಳು ಬಲವಾಗಿರಲು ಇದು ಅಗತ್ಯ. ಹೆಣ್ಣು ಮಕ್ಕಳು ಮತ್ತು ಹಿರಿಯರಿಗೆ ಇದು ಬಹಳ ಮುಖ್ಯ. ಮೂರನೆಯದು ಫೈಬರ್. ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಫೈಬರ್ ಬೇಕು. ಬಸಳೆ ಸೊಪ್ಪು ಹೊಟ್ಟೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. 4ನೇದು ವಿಟಮಿನ್ ಎ. ಕಣ್ಣುಗಳ ಆರೋಗ್ಯಕ್ಕೆ ಇದು ಬೇಕು. ದೃಷ್ಟಿ ಶಕ್ತಿ ಕಾಪಾಡಲು ಇದು ಸಹಾಯ ಮಾಡುತ್ತದೆ. 5ನೇದು ವಿಟಮಿನ್ ಸಿ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕೆ ಇದು ಸಹಾಯ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಈ ಸೊಪ್ಪಿನಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಅಂದರೆ ತೂಕ ಹೆಚ್ಚಾದರೆ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಇನ್ನು ದೇಹದ ಒಳಗೆ ಬಸಳೆ ಸೊಪ್ಪು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ. ಬಸಳೆ ಸೊಪ್ಪು ತಿಂದಾಗ ಇದು ನೇರವಾಗಿ ಒಂದೇ ಅಂಗಕ್ಕೆ ಕೆಲಸ ಮಾಡುವುದಿಲ್ಲ. ಇದು ದೇಹದ ಒಳಗೆ ಹಂತ ಹಂತವಾಗಿ ಕೆಲಸ ಮಾಡುತ್ತದೆ. ಮೊದಲು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ನಂತರ ರಕ್ತ ಶುದ್ಧವಾಗುತ್ತದೆ, ಅದಾದ ಮೇಲೆ ದೇಹಕ್ಕೆ ಶಕ್ತಿ ಬರುತ್ತದೆ. ಅದರ ಪರಿಣಾಮ ದಣಿವು ಕಡಿಮೆ, ಮನಸ್ಸು ಹಗುರ, ದೇಹ ಚುರುಕು. ಅದಕ್ಕೆ ಬಸಳೆ ಸೊಪ್ಪು ಒಟ್ಟಾರೆ ದೇಹ ಆರೋಗ್ಯಕ್ಕೆ ಸಹಾಯ ಮಾಡುವ ಆಹಾರ. ಇನ್ನು ಮಹಿಳೆಯರಿಗೆ ಬಸಳೆ ಸೊಪ್ಪು ಯಾಕೆ ಮುಖ್ಯ ಅಂತ ನೋಡೋಣ. ಈ ಭಾಗವನ್ನು ನಿಧಾನವಾಗಿ ಕೇಳಿಸಿಕೊಳ್ಳಿ. ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಹೆಚ್ಚಾಗುತ್ತಿರುತ್ತವೆ. ಮಾಸಿಕ ಸಮಯದಲ್ಲಿ ಹೆಚ್ಚು ರಕ್ತಹಾನಿ, ದೌರ್ಬಲ್ಯ, ನೋವು. ಈ ಸಮಯದಲ್ಲಿ ಬಸಳೆ ಸೊಪ್ಪು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ದೇಹಕ್ಕೆ ಶಕ್ತಿ ಕೊಡುತ್ತದೆ, ಹೊಟ್ಟೆ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಮೊನಪಾಸ್ ಸಮಯದಲ್ಲಿ ತಲೆನೋವು, ನಿದ್ರೆಯ ಸಮಸ್ಯೆ, ಮನಸ್ಸಿನ ಅಸ್ಥಿರತೆ ಇರುತ್ತದೆ. ಇವೆಲ್ಲದಕ್ಕೂ ಬಸಳೆ ಸೊಪ್ಪು
ಶೀತಲ ಗುಣದಿಂದ ಸಹಾಯ ಮಾಡುತ್ತದೆ. ಅದಕ್ಕೆ ಮಹಿಳೆಯರಿಗೆ ಬಸಳೆ ಸೊಪ್ಪು ಆಹಾರ ಮಾತ್ರವಲ್ಲ, ಸಹಾಯಗಾರ ಕೂಡ. ಇನ್ನು ಮಕ್ಕಳಿಗೆ ಬಸಳೆ ಸೊಪ್ಪು ಹೇಗೆ ಕೊಡಬೇಕು? ಮಕ್ಕಳಿಗೆ ನೇರವಾಗಿ ಪಲ್ಯ ಕೊಡೋದಕ್ಕಿಂತ ಸಾರು ಅಥವಾ ದಾಲ್ ರೂಪದಲ್ಲಿ ಕೊಟ್ಟರೆ ಒಳ್ಳೆಯದು. ಇದರಿಂದ ಮಕ್ಕಳ ಎಲುಬು ಬೆಳವಣಿಗೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇನ್ನು ಹಿರಿಯರಿಗೆ ಬಸಳೆ ಸೊಪ್ಪಿನ ಉಪಯೋಗ ಹೇಗಿರುತ್ತದೆ? ಹಿರಿಯರಲ್ಲಿ ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಸಮಸ್ಯೆ, ಸಂಧಿ ನೋವು, ದೌರ್ಬಲ್ಯ ಇರುತ್ತದೆ. ಇನ್ನು ಬಸಳೆ ಸೊಪ್ಪು ಮೃದುವಾಗಿ ಜೀರ್ಣ ಮಾಡುತ್ತದೆ, ಹೊಟ್ಟೆಗೆ ಒತ್ತಡ ಕೊಡುವುದಿಲ್ಲ, ದೇಹಕ್ಕೆ ತಣ್ಣನೆಯ ಅನುಭವ ಕೊಡುತ್ತದೆ. ಅದಕ್ಕೆ ಹಿರಿಯರಿಗೆ ಇದು ತುಂಬ ಸೂಕ್ತ. ಇನ್ನು ಆಯುರ್ವೇದದ ಪ್ರಕಾರ ಸ್ಪಷ್ಟ ವಿವರಣೆಯನ್ನು ನೋಡೋಣ. ಆಯುರ್ವೇದದಲ್ಲಿ ಬಸಳೆ ಸೊಪ್ಪನ್ನು ಶೀತಲ ಸ್ವಭಾವದ ಆಹಾರ ಅಂತ ಹೇಳ್ತಾರೆ. ಅಂದರೆ ದೇಹದ ಒಳಗಿನ ಉರಿ ಕಡಿಮೆ ಮಾಡುತ್ತದೆ, ವಾತ ಮತ್ತು ಪಿತ್ತ ಸಮತೋಲನ ಮಾಡುತ್ತದೆ. ಆಯುರ್ವೇದ ವೈದ್ಯರು ಇದನ್ನು ಮೂತ್ರದ ಉರಿ, ಚರ್ಮದ ಸಮಸ್ಯೆ, ದೇಹದ ತಾಪ ಇವುಗಳಿಗೆ ಬಳಸುತ್ತಾರೆ. ಇನ್ನು ಅಡುಗೆ ಮಾಡುವ ಸರಿಯಾದ ವಿಧಾನ: ಬಸಳೆ ಸೊಪ್ಪನ್ನು ತುಂಬ ಹೆಚ್ಚು ಬೇಯಿಸಬಾರದು, ಯಾಕಂದರೆ ಹೆಚ್ಚು ಬೇಯಿಸಿದರೆ ಪೋಷಕಾಂಶ ಕಡಿಮೆಯಾಗುತ್ತದೆ. ಸರಿಯಾದ ವಿಧಾನ ಏನೆಂದರೆ ಸ್ವಲ್ಪ ನೀರು ಕಡಿಮೆ, ಎಣ್ಣೆ ಕಡಿಮೆ, ಮಸಾಲೆ ಹಾಕಬೇಕು. ಆಗ ಮಾತ್ರ ಆರೋಗ್ಯಕ್ಕೆ ಇದು ಉಪಯೋಗವಾಗುತ್ತದೆ. ಇನ್ನು ಎಚ್ಚರಿಕೆಗಳನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಒಂದೇ ಆಹಾರ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ. ಬಸಳೆ ಸೊಪ್ಪು ತುಂಬ ಹೆಚ್ಚು ಪ್ರಮಾಣದಲ್ಲಿ ಬೇಡ. ತುಂಬ ತಣ್ಣನೆಯ ದೇಹದವರು ಮಿತಿಯಲ್ಲಿ ತಿನ್ನಬೇಕು. ಗರ್ಭಿಣಿಯರು ವೈದ್ಯರ ಸಲಹೆ ಕಡ್ಡಾಯವಾಗಿ ಪಡೆಯಬೇಕು. ಮಿತಿಯಲ್ಲಿದ್ದರೆ ಮಾತ್ರ ಇದು ಔಷಧಿ, ಮಿತಿ ಮೀರಿದರೆ ಸಮಸ್ಯೆ. ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪ್ರತಿದಿನದ ಕೆಲವು ಕ್ಲಿಷ್ಟಕರ ಅನುಭವಗಳಿಂದ ಉಂಟಾಗುವ ಮಾನಸಿಕ ಖಿನ್ನತೆ ಮತ್ತು ಆತಂಕ ಯಾವುದೇ ಔಷಧಗಳಿಲ್ಲದೆ ದೂರವಾಗಬಲ್ಲದು. ಇದಕ್ಕೂ ಕಾರಣ ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ಎಂದರೆ ತಪ್ಪಾಗಲಾರದು. ಈಗಾಗಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಮಾಜದಿಂದ ದೂರವಿರಲು ಬಯಸುವ ಜನರಿಗೆ ಬಸಳೆ ಸೊಪ್ಪು ತನ್ನೊಳಗಿನ ಈ ಅಂಶದಿಂದ ಅವರಲ್ಲಿ ಮತ್ತೊಮ್ಮೆ ಹೊಸ ಹುರುಪು ನೀಡಿ ಮಾನಸಿಕ ಚೈತನ್ಯ ಒದಗಿಸಿ ಮಾನಸಿಕ ಆರೋಗ್ಯವನ್ನು ಸರಿಪಡಿಸುತ್ತದೆ. ಇತ್ತೀಚಿನ ಬಹುತೇಕ ಜನರು ತಮ್ಮ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದ ಅನೀಮಿಯಾ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳುವುದರಿಂದ ಅನೀಮಿಯಾ ಸಮಸ್ಯೆ ಕಾಣತೊಡಗುತ್ತದೆ. ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ದೇಹದಲ್ಲಿ ಆಹಾರ ಸೇವನೆ ಮಾಡಿದಾಗ ಲಭ್ಯವಾಗುವ ವಿಟಮಿನ್ B12 ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಅಮೈನೋ ಆಮ್ಲಗಳನ್ನು ಒದಗಿಸುವ ಮೂಲಕ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಉತ್ತಮಗೊಳಿಸುತ್ತದೆ. ಮನುಷ್ಯನ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಇದರಿಂದ ದೇಹದಲ್ಲಿ ಕಡಿಮೆ ಪ್ರಮಾಣದ ಹಿಮೋಗ್ಲೋಬಿನ್ ಉಂಟಾಗಿ ಸರಿಯಾದ ಪ್ರಮಾಣದ ಆಮ್ಲಜನಕ ದೇಹದ ಎಲ್ಲ ಕೋಶಗಳಿಗೆ ಪೂರೈಕೆಯಾಗಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮಾನಸಿಕ ತೊಂದರೆ, ದೇಹದಲ್ಲಿ ನಿಶ್ಶಕ್ತಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಮಕ್ಕಳು ಮತ್ತು ಮಹಿಳೆಯರಿಗೆ ಹೆಚ್ಚು ತೊಂದರೆ ಕಾಣಿಸುವ ಸಾಧ್ಯತೆ ಇರುತ್ತದೆ. ಆದರೆ ಹಿರಿಯರು ಹೇಳುವಂತೆ ಬಸಳೆ ಸೊಪ್ಪಿನಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಗುತ್ತದೆ. ಇದುವರೆಗೂ ನೀವು ಓದಿದ್ದು ಬಸಳೆ ಸೊಪ್ಪಿನ ಕೆಲವು ಆರೋಗ್ಯ ಉಪಯೋಗಗಳನ್ನು ಮಾತ್ರ. ಇನ್ನೂ ಹಲವಾರು ಪ್ರಯೋಜನಗಳು ಬಸಳೆ ಸೊಪ್ಪಿನ ಬತ್ತಳಿಕೆಯಲ್ಲಿವೆ. ಮಾರುಕಟ್ಟೆಯಲ್ಲಿ ಇದರ ಲಭ್ಯತೆ ಕಡಿಮೆ ಇರುವ ಕಾರಣದಿಂದ ಎಲ್ಲಿಯಾದರೂ ನಿಮ್ಮ ಪರಿಚಯದವರ ಅಥವಾ ಬಂಧು ಬಾಂಧವರ ಮನೆಯಲ್ಲಿ ಈ ಬಳ್ಳಿಯ ತುಂಡನ್ನು ಕೇಳಿ ಪಡೆದು ನಿಮ್ಮ ಮನೆಯ ಹೂಕುಂಡದಲ್ಲೇ ಬೆಳೆಸಿ ನಿಮ್ಮ ಮನೆ ಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ಕೈಜೋಡಿಸಿ ಎಂಬುದು ನಮ್ಮ ಒಂದು ಪುಟ್ಟ ಮನವಿ. ಕೊನೆ ಮಾತು: ಬಸಳೆ ಸೊಪ್ಪು ನಮ್ಮ ಹಳ್ಳಿಯ ಹಿತ್ತಲಿನಿಂದ ನಮ್ಮ ದೇಹದ ಒಳಗೆ ಕೆಲಸ ಮಾಡುವ ಒಂದು ಔಷಧಿ. ಇದನ್ನು ನಿರ್ಲಕ್ಷ್ಯ ಮಾಡದೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡ್ರೆ ದೇಹವೇ ನಮಗೆ ಧನ್ಯವಾದ ಹೇಳುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.